ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಚಿಕನ್ ತರಿಸಿದ್ದೆ. ಇವಾಗ ನೋಡ್ತಾ ಇದ್ದೀರಲ್ವ, 1.25 kg ಕೋಳಿ ಇತ್ತು. ಅದನ್ನು ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿಸಿದ ಮೇಲೆ 1.5 kg ಬಂದಿರುತ್ತದಷ್ಟೇ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದೆರಡು ಸಲ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಪಕ್ಕಕ್ಕಿಟ್ಕೊಳ್ಳಿ. ಇವಾಗ ಚಿಕನ್ನ ತೊಳೆದು ನೀಟಾಗಿ ಇಟ್ಕೊಂಡ್ವಿ. 2 ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡ್ವಿ. ಇವಾಗ ಅದಕ್ಕೆ ಬೇಕಾದಂಥ ಮಸಾಲೆಗಳನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಳ್ಳೋದಂತ ಒಂದು ಬಾಣಲಿಗೆ ಒಂಚೂರು 1-2 ಸ್ಪೂನ್ ಎಣ್ಣೆ, 1-2 ಈರುಳ್ಳಿ, ಶುಂಠಿ ಒಂಚೂರು, 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಟೊಮಾಟೊ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಹುರ್ಕೊಬಿಡೋಣ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಮಾಡ್ಕೊಳ್ಳೋಣ. ಅದಕ್ಕೆ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಮೆಣಸನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ ಫಸ್ಟು. ಆಮೇಲೆ ಕೊತ್ತಂಬರಿ ಬಾರಿಸ್ಕೊಳ್ಳೋಣ. ಫಸ್ಟ್ ಇದನ್ನೆಲ್ಲ ಹಿಡ್ಕೊಂಡು ಬಾರಿಸ್ಕೊಳ್ಳೋಣ. ಫಸ್ಟು ಅದು ಬ್ರೌನಿಶ್ ಆಗೋ ಥರ ಬಾರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಕಲರ್ ಅವಾಗೇ ಚೇಂಜ್ ಆಗ್ತಾಯಿದೆ. ಬೇಕು ಅಂದರೆ ನೀವು ಗೋಡಂಬಿ ಬೇಕಾದ್ರೂ ಹಾಗೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನಿಶ್ ಆಗೋ ತನಕ. ತುಂಬ ಈಸಿ ಚಿಕನ್ ಸಾಂಬಾರು, ಮನೆಯಲ್ಲೇ ಮಾಡಿಕೊಂಡು ಆರಾಮ್ಸೆ ತಿನ್ಬೋದು. ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆಯಲ್ಲಿ ಚಿಕನ್ ಸಾಂಬಾರು ರೆಡಿ ಆಗೋದಿರುತ್ತೆ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅದನ್ನೆಷ್ಟು ನೀವು ಹುರಿದು ಇದು ಮಾಡ್ತೀರೋ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಡ್ರೈ ಹಾಕಿ ಮಾಡೋದಕ್ಕಿಂತ ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ, ಈಗ ನಾನು ಮಿಕ್ಸಿಗೆ ಅದನ್ನು ಹುರ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆ, ಒಂದು ಅರ್ಧ ಹೋಳು ಕಾಯಿ ಮತ್ತು ಕಡಲೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರುತ್ತೆ. ಅದಕ್ಕೆ ನಾನು ಮನೇಲೇ ಮಾಡ್ಕೊಂಡಿರೋಂತಹ ಮಟನ್ ಸಾಂಬಾರು ಪೌಡ್ರ್ ಅಂತ ನಾವು ಸಪ್ರೇಟಾಗಿ ಮಾಡ್ಕೋತೀವಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಗಸಗಸೆ ಹಾಕಿದ್ದೀನಿ. ನಾವು ಏನು ಮಾಡ್ತಾಯಿರೋದು ಚಿಕನ್ ಅಲ್ವಾ, ಚಿಕನ್ನು ತುಂಬ ಹೀಟ್ ಆಗುತ್ತೆ. ಸೊ ಗಸಗಸೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ತಂಪಾಗಲಿ ಅಂತ ಹಾಕ್ಕೊಳ್ತಾ ಇರೋದು. ಅದ್ರ ಜೊತೆ ನೀವು ಬೇಕು ಅಂದರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ ರುಬ್ಬಿ ಆಯಿತು. ಆ ಮಸಾಲೆ ಒಂದು ರೆಡಿ ಮಾಡಿಕೊಂಡ್ರೆ ಸಾಕು, ನೀವು ಆರಾಮ್ಸೆ ಮಾಡ್ಕೋಬೋದು. ಇವಾಗ ಒಂದು ಬಾಣಲಿಗೆ ಎಣ್ಣೆ, ಅದಕ್ಕೆ ಈರುಳ್ಳಿ ಅಷ್ಟೇ, ಬೇರೆ ಏನು ಹಾಕುವಂಥದ್ದಿರಲಿಲ್ಲ. ಚೂರು ಎಣ್ಣೆ, ಈರುಳ್ಳಿನ ಫ್ರೈ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದು ಫ್ರೈ ಆಗ್ತಾ ಇರಲಿ. ಅದು ಬ್ರೌನ್ ಒಂಚೂರು ಲೈಟಾಗಿ ಬ್ರೌನ್ ಆಗಲಿ. ಬ್ರೌನ್ ಆಗಿದ ತಕ್ಷಣ ಇವಾಗ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿರ್ತೀವಲ್ವ ಸೈಡಲ್ಲಿ, ಆ ಚಿಕನ್ನ ಬೇಕಂದ್ರೂ ಹಾಕ್ಕೋಬೋದು ಅದಕ್ಕೆ. ನೋಡಿ, ಇನ್ನೂ ಅದು ಬ್ರೌನಿಶ್ ಆಗಿಲ್ಲ, ಆಗ್ತಾಯಿದೆ ನೋಡಿ. ಅದು ಆದಮೇಲೆ ನಮಗೆ ನೋಡಿದ್ರಲ್ಲ, ಬ್ರೌನ್ ಆಗ್ತಾ ಇದೆ. ಒಂದು ಸ್ವಲ್ಪ ಎಣ್ಣೆಗೆ ಹಾಕ್ತಾ ಇರೋದು. ಈಗ ನೋಡಿ, ಚೆನ್ನಾಗಿ ತೊಳ್ಕೊಂಡಿರೋ ಅಂಥ ಚಿಕನ್ನ ನಾವು ಹೆಂಗೆ ಅದು ಈರುಳ್ಳಿ ಜೊತೆ ಎಣ್ಣೆ ಜೊತೆ ಹಾಕ್ಬಿಟ್ಟು ನೀರೆಲ್ಲ ಹಿಂಡಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿದಾಗಿರುತ್ತೆ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಕದರಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಹುರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಚಿಕನ್ನು ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಸಪ್ಪೆ ಹೊಡೆಯಲ್ಲ. ಸಾಂಬಾರಲ್ಲಿ ನಾವು ಚಿಕನ್ ತಿಂತಾ ಇದ್ದಾಗ ನಮಗೆ ಸಪ್ಪೆ ಹೊಡೆಯಲ್ಲ. ಅದಕ್ಕೋಸ್ಕರನೇ ನಾವು ಚಿಕನ್ನ ಹುರ್ಕೊಳ್ಳೋದಾಗ್ಲೇ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡ್ರೆ ನಮ್ಮದು ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದೊಂದು ಚೂರು ಹಾಕ್ಕೊಳ್ಳೋದು. ಅರಿಶಿನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಬೆಂದಾಯಿತು. ಅದು ಬೆಂದಾದಮೇಲೆ ನಾವು ಖಾರ ರುಬ್ಕೊಂಡಿದ್ವಲ್ಲ, ಆ ಖಾರನ ಇವಾಗ ಸೇರಿಸ್ಕೊಂಡ್ವಿ. ಈಗ
ನೋಡಿ ಇಷ್ಟೇ, ತುಂಬ ಸಿಂಪಲ್ಲು ಚಿಕನ್ ಸಾಂಬಾರು ಮಾಡೋದು, ತುಂಬ ಕಷ್ಟ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆಗೆ ಚಿಕನ್ ಸಾಂಬಾರು ರೆಡಿ ಆಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಅಂದರೆ ಒಂದು ನೀರಿನಂಗೆ ಇರಲಿ ಅದು ಸಾಂಬಾರು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ತಕ್ಕನಂಗೆ ನೀರು ಹಾಕ್ಕೊಂಡ್ರೆ ಓಕೆ. ಯಾಕಂದರೆ ನಾವು ಖಾರ ಎಷ್ಟು ಹಾಕಿರ್ತೀವೋ ಅದನ್ನು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೂ ಖಾರ ಕಮ್ಮಿ ಆಗ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೋಬೇಕು, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಅವು ಮುಂಚೆನೇ ನಾವು ಚಿಕನ್ಗೆ ಉರಿಬೇಕಾದ್ರೆ ಹಾಕ್ಕೊಂಡಿದ್ವಿ. ಸೊ ನೋಡಿಕೊಂಡು ಇವಾಗ ಚಿಕನ್ ಲಾಸ್ಟಲ್ಲಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಅದು ಕುದೀತಾ ಇದೆ. ಕುದಿಬೇಕು, ಅದು ಚೆನ್ನಾಗಿ ಕುದಿದ್ರೆ ಚೆನ್ನಾಗಿ ಬರುತ್ತೆ. ಅದು ಮುಚ್ಚಳಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಕುದಿಸಿ, ಅದು ಅರ್ಧ ಇಲ್ಲೇ ಬೆಂದಿರುತ್ತೆ. ನೀವು ಆಮೇಲೆ ಒಂದು 2 ವಿಸಲ್ ಹಾಕ್ಸಿದ್ರು ಸಾಕು, ನಿಮಗೆ ಚಿಕನ್ ರೆಡಿ ಆಗ್ಬಿಡುತ್ತೆ. ಚಿಕನ್ನ ಚೆನ್ನಾಗಿ ಬೇಯಿಸ್ಬೇಕು, ಅದೇ ಮೇಯ್ನು. ಒಂದು 2 ವಿಸಲಾದ್ರು ಬರೆಸ್ಬೇಕು. ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು. ಈ ಥರ ಮಾಡ್ಕೊಂಡು ತಿನ್ನಿ ನೀವು. ನೋಡಿ, ಇವಾಗ ಚಿಕನ್ ಸಾಂಬಾರು 2 ವಿಸಲ್ ಕೂಗಿಸಿದ್ರೆ ಸಾಕು. ನೋಡ್ತಾ ಇರೋಲ್ಲ ಯಾವ ಥರ ಆಗಿದೆ. ಈಗ ಚಿಕನ್ ಸಾಂಬಾರು ರೆಡಿ. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ